ओम शांति, ओम शांति, ओम शांति, ओम। आराम देती दिल को, आसान करे मुश्किल को, भर के खुशी की किरणें जीवन करे उजाले। बाबा यादें तुम्हारी, बाबा यादें तुम्हारी। आराम देती दिल को, आसान करे मुश्किल को, भर के खुशी की किरणें जीवन करे उजाले। बाबा यादें तुम्हारी, बाबा यादें तुम्हारी। आनंद के एहसास से महक रही है सांसें, तेरे प्यार में तेरे नजारे देख रही है आंखें। तेरे सुर के राग रंगे, भर दिल में कई उमंगे। बाबा यादें तुम्हारी, बाबा यादें तुम्हारी। आराम देती दिल को, आसान करे मुश्किल को। तेरी याद की स्याही से लिखते अपनी तकदीर, तेरे प्यार में वो अफसाने खींची हाथों की लकीर। चेहरों पे लाए रूहानी संवारती जिंदगानी। बाबा यादें तुम्हारी, बाबा यादें तुम्हारी। आराम देती दिल को, आसान करे मुश्किल को। तुम ही तो हो भगवान हमारे, तुम ही दिल की धड़कन। सपने हुए सुहाने हर पल, कहती मन की चितवन। दिखाए दिव्य मंजर, कर दी सरल सफर।
घर की खुशी की किरणें जीवन करे उजाले। बाबा यादें तुम्हारी, बाबा यादें तुम्हारी, बाबा यादें तुम्हारी, बाबा यादें तुम्हारी। ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 6 ಏಪ್ರಿಲ್ 2021। मीठे बच्चे, अब वापस घर जाना है, इसलिए देहबान को भूल अपने को अशरीरी आत्मा समझो, सबसे ममत्व मिटा दो। ಮಧುರ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಭಾನವನ್ನು ಮರೆತು ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಎಲ್ಲರ ಮೇಲಿರುವ ಮಮತ್ವವನ್ನು ತೆಗೆದುಹಾಕಿ. प्रश्न, संगम युग पर तुम बच्चे बाप से कौन सा अकल सीखते हो? ಸಂಗಮ ಯುಗದಲ್ಲಿ ನೀವು ಮಕ್ಕಳು ತಂದೆಯಿಂದ ಯಾವ ಬುದ್ಧಿವಂತಿಕೆಯನ್ನು ಕಲಿತೀರಿ? उत्तर, तमो प्रधान से सतो प्रधान कैसे बने, अपनी तकदीर ऊंची कैसे बनाए, यह अकल अभी ही तुम सीखते हो। जो जितना योग युक्त और ज्ञान युक्त बने हैं उनकी उतनी उन्नति होती। उत्तर, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಹೇಗಾಗೋದು? ನಮ್ಮ ಅದೃಷ್ಟ ಶ್ರೇಷ್ಠ ಹೇಗೆ ಮಾಡಿಕೊಳ್ಳುವುದು? ಇಂಥ ಬುದ್ಧಿವಂತಿಕೆ ಈಗ ಶುಭಾಬನಿಂದ ನಾವು ಕಲಿತಾ ಇದ್ದೇವೆ. ಯಾರು ಎಷ್ಟು ಯೋಗಯುಕ್ತ ಮತ್ತು ಜ್ಞಾನಯುಕ್ತರಾಗಿರ್ತಾರೋ ಅವರದು ಅಷ್ಟು ಉನ್ನತಿ ಆಗ್ತಾ ಇರ್ತದೆ. ಉನ್ನತಿ करने वाले बच्चे कभी भी छिप नहीं सकते. ಉನ್ನತಿ ಮಾಡಿಕೊಳ್ಳುವ ಮಕ್ಕಳನ್ನು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. बाप हर एक बच्चे की एक्ट से समझते हैं कि कौन सा बच्चा अपनी ऊंच तकदीर बना रहे हैं. ಶಿವ ಬಾಬಾ ಮಗುವಿನ ಚಲನೆಯಿಂದಲೇ ಯಾವ ಮಗು ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುತ್ತಾರೆ. ಇವತ್ತಿನ ಗೀತೆ ಮರ್ನಾ ತೇರಿ ಗಲಿ ಮೇ, ಸತ್ತರೂ ನಿನ್ನ ಮಡಿಲಲ್ಲಿಯೇ, ಬದುಕಿದರೂ ನಿನ್ನ ಮಡಿಲಲ್ಲಿಯೇ. ಓಂ ಶಾಂತಿ. सब बच्चे ने यह गीत सुना. बच्चे कहने से सर्व सेंटर के बच्चे जान जाते कि बाबा हम ब्राह्मणों के लिए कहते हैं कि बच्चे यह गीत सुना. ಬಾಬಾ ತಿಳಿಸ್ತಾರೆ, ಎಲ್ಲಾ ಮಕ್ಕಳು ಇವತ್ತಿನ ಹಾಡನ್ನು ಕೇಳಿದ್ರಿ. ಮಕ್ಕಳು ಅಂತ ಹೇಳೋದ್ರಿಂದ ಎಲ್ಲಾ ಸೆಂಟರಿನ ಮಕ್ಕಳಿಗೂ ಗೊತ್ತಾಗ್ಬಿಡ್ತದೆ ಬಾಬಾ ನಾವು ಬ್ರಾಹ್ಮಣರಿಗಾಗಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಈ ಹಾಡನ್ನು ಕೇಳಿದ್ರ ಅಂತ ಹೇಳಿ. जीते जी गले का हार बनने के लिए अर्थात मूल वतन में जाए बाबा के घर में रहने के लिए. ಗೀತೆ ಆಗಿದೆ, ಜೀವಿಸಿದಂತೆ ಕೊರಳಿನ ಹಾರ ಆಗುವುದಕ್ಕಾಗಿ, ಅಂದರೆ ಮೂಲವತನದಲ್ಲಿ ತಂದೆಯ ಬಳಿ ಮನೆಯಲ್ಲಿ ಇರುವುದಕ್ಕಾಗಿ. ಅಲ್ಲಿ ಎಲ್ಲಾ ಸಾಲಿಗ್ರಾಮಗಳಿರ್ತಾರೆ. ಮಕ್ಕಳು ಬ್ರಾಹ್ಮಣ ಕುಲಭೂಷಣರು, ಸ್ವದರ್ಶನ ಚಕ್ರಧಾರಿಗಳು ಎಂದು ತಿಳ್ಕೊಂಡಿದ್ದೀರಿ. ಅವಶ್ಯವಾಗಿ ಅದೇ ಶಿವಬಾಬಾ ಬಂದಿದ್ದಾರೆ ತಿಳಿಸ್ತಾರೆ. ಮಕ್ಕಳೇ, ನೀವೀಗ ಅಶರೀರಿಯಾಗಬೇಕು, ಅಂದ್ರೆ ದೇಹ ಬಾನವನ್ನು ಮರೆಯಬೇಕು. ये पुरानी दुनिया तो मिट जाएंगी, इस शरीर को तो छोड़ना है, अर्थात सबको छोड़ना है, क्योंकि यह दुनिया ही खत्म होनी है. तो अब चलना है वापस कर. ಈ ಹಳೆ ಜಗತ್ತಿಗೆ ಸಮಾಪ್ತಿ ಆಗ್ತದೆ. ಈ ಶರೀರವನ್ನಂತೂ ಬಿಡಬೇಕಾಗಿದೆ, ಅಂದ್ರೆ ಎಲ್ಲವನ್ನೂ ಬಿಡಬೇಕಾಗಿದೆ. ಯಾಕೆಂದ್ರೆ ಈ ಜಗತ್ತೇ ಸಮಾಪ್ತಿ ಆಗ್ತದೆ.
ಆದ್ದರಿಂದ ಈಗ ಮತ್ತೆ ನೀವು ವಾಪಸ್ ಮನೆಗೆ ಹೋಗ್ಬೇಕು ಬಾಬಾ ತಿಳಿಸ್ತಾರೆ. सभी बच्चों को अब खुशी होती है क्योंकि आधा कल्प घर जाने के लिए बहुत धक्के खाए. ಇವೆಲ್ಲ ಮಕ್ಕಳಿಗೆ ಈಗ ಖುಷಿ ಆಗ್ತದೆ, ಯಾಕೆಂದ್ರೆ ಅರ್ಧ ಕಲ್ಪ ನಾವು ಮನೆಗೆ ಹೋಗ್ಲಿಕ್ಕೋಸ್ಕರ ಬಹಳಷ್ಟು ಭಕ್ತಿಯಲ್ಲಿ ಕಷ್ಟಪಟ್ಟಿವಿ, ಪೆಟ್ಟು ತಿಂದಿವಿ, ಆದ್ರೆ ದಾರಿ ಸಿಕ್ಕಿಲ್ಲ. ಇನ್ನಷ್ಟು ಭಕ್ತಿ ಮಾರ್ಗ ತೋರಿಕೆ ಮಾರ್ಗವಾಗಿದೆ. ಇನ್ನು ಭಕ್ತಿ ಮಾರ್ಗದ ಆಡಂಬರವನ್ನು ನೋಡಿ ಮನುಷ್ಯರು ಅದರಲ್ಲೇ ಸಿಕ್ಕಾಕೊಳ್ತಿದ್ದಾರೆ. यह है भक्ति मार्ग की दुबन जिसमें मनुष्य मात्र गले तक फंस गए. ಬಾಬಾ ತಿಳಿಸ್ತಾರೆ, ಇದು ಭಕ್ತಿ ಮಾರ್ಗದ ಕೆಸರಾಗಿದೆ. ಇದರಲ್ಲಿ ಮನುಷ್ಯ ಮಾತ್ರರೆಲ್ಲರೂ ಕೊರಳಿನವರೆಗೂ ಮುಳುಗಿಬಿಟ್ಟಿದ್ದಾರೆ. अब बच्चे कहते हैं बाबा हम पुरानी दुनिया पुराने शरीर को भूलते हैं. ಈ ಮಕ್ಕಳು ಹೇಳ್ತಾರೆ, ಬಾಬಾ ನಾವೀಗ ಹಳೆ ಜಗತ್ತು ಹಳೆ ಶರೀರವನ್ನು ಮರಿತೇವೆ. अब आपके साथ अशरीरी बन घर चलेंगे. सबकी बुद्धि में है परमपिता परमात्मा परमधाम से आए हैं हमको ले जाने के लिए. ಈಗ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಶರೀರಿಯಾಗಿ. ಎಲ್ಲರ ಬುದ್ಧಿಯಲ್ಲಿದೆ ಇದೇ ಪರಂಪಿತ ಪರಮಾತ್ಮ ಪರಂಧಾಮದಿಂದ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಜೀತೆ ಜೀ ಮರಣ ಹೈ, ಜೀವಿಸಿದಂತೆಯೇ ಸಾಯಬೇಕಾಗಿದೆ. ಸಾಯುವ ಕಲೆಯನ್ನು ಬಾಬಾ ಕಲಿಸ್ಕೊಡ್ತಾರೆ. ಸಾಯುವುದು ಸಹ ಒಂದು ಕಲೆಯಾಗಿದೆ. ಬಾಬಾ ಈ ಕಲೆಯನ್ನು ಸಹ ಕಲಿಸ್ಕೊಡ್ತಾರೆ. तुम जानते हो वहां घर में आत्माएं रहती है, सो भी आत्मा तो बिंदी है. निराकारी दुनिया में सब आत्माएं चली जाएंगी. जितने मनुष्य है उतनी आत्माएं वहां रहते. ನಿಮಗೆ ಗೊತ್ತಿದೆ ಅಲ್ಲಿ ಮನೆಯಲ್ಲಿ ಆತ್ಮಗಳಿರ್ತಾರೆ. ಆತ್ಮಗಳೆಲ್ಲ ಬಿಂದು. ನಿರಾಕಾರಿ ಜಗತ್ತಲ್ಲಿ ಎಲ್ಲ ಆತ್ಮಗಳು ಹೋಗ್ಬೇಕಾಗಿದೆ, ಹೋಗೇ ಹೋಗ್ತಾರೆ. ಎಷ್ಟು ಮನುಷ್ಯರಿದ್ದರೋ ಅಷ್ಟು ಆತ್ಮಗಳು ಪರಂಧಾಮದಲ್ಲಿರ್ತಾರೆ. ಆತ್ಮಗಳು ಆ ಮಹಾತತ್ವದಲ್ಲಿ ಎಷ್ಟು ಜಾಗ ತಗೊಳ್ತದೆ. ಶರೀರ ನೋಡಿದ್ರೆ ಇಲ್ಲಿ ಇಷ್ಟು ದೊಡ್ಡದಿದೆ, ಎಷ್ಟು ಜಾಗ ತಗೊಳ್ತದೆ. हम आत्माएं कितनी छोटी ಜಾಗ ಲೆಂಗಿ. ನಾವು ಆತ್ಮಗಳು ಎಷ್ಟು ಚಿಕ್ಕ ಜಾಗ ಬೇಕು, ಬಹಳ ಸ್ವಲ್ಪ. बच्चों को यह सब बातें बाप द्वारा सुनने का सौभाग्य अभी मिलता है. ಇಂಥ ಹೊಸ ಹೊಸ ಮಾತುಗಳು ಶಿವಬಾಬರಿಂದ ಕೇಳುವಂತ ಸೌಭಾಗ್ಯ ಮಕ್ಕಳಾದಂತ ನಮಗೀಗ ಸಿಗ್ತಾ ಇದೆ. ವಿಚಾರ ಮಾಡಿ, ಇಷ್ಟು ದೊಡ್ಡ ಶರೀರ, ಈ ಶರೀರಕ್ಕೆ ಜಾಗನೂ ಬೇಕು. ಕೇವಲ ಶರೀರಕ್ಕಷ್ಟೇ ಅಲ್ಲ, ಶರೀರ ಉಳ್ಕೊಳ್ಳಿಕ್ಕೆ ಮನೆ, ಶರೀರದ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮತ್ತೆ ಹೊಲ, ದವಸ, ಧಾನ್ಯ, ಗೆಣಸು, ಗೆಡ್ಡೆಗಳಿಗಾಗಿ ಅಷ್ಟೇ ಅಲ್ಲ, ಈ ದೇಹಕ್ಕೆ ಕೇವಲ ಊಟ ಅಷ್ಟೇ ಸಾಲದು, ಬಟ್ಟೆ, ವಸ್ತುಗಳು, ಅದಕ್ಕೋಸ್ಕರ ಕೊಂಡ್ಕೊಳ್ಳಿಕ್ಕೆ ಹಣ ಬೇಕು. ಮತ್ತದನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟೆಲ್ಲ ಆಫೀಸ್ಗಳು, ಎಷ್ಟೆಲ್ಲ ಕೆಲಸಗಳು, ಉದ್ಯೋಗಗಳು, ಈ ರೀತಿ ಅನೇಕ ಸ್ಥಾನಗಳು, ಅನೇಕ ಜಾಗಗಳೆಲ್ಲ ಶರೀರಕ್ಕೆ ಸಂಬಂಧಪಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಆತ್ಮನಿಗೇನು ಬೇಕಾಗಿದೆ? ಏನು ಬೇಡ. ಕೇವಲ ಆತ್ಮ ಬಿಂದು, ಸಣ್ಣ ಬಿಂದು ಆಗಿದೆ. ಬಾಪ್ ಹಿ ಬತ್ಲಾತೆ ಕಿ ತುಮ್ ನಂಗೆ ಆಯತೆ ಫಿರ್ ಶರೀರ ಧಾರಣ ಕರ್ ಪಾಠ ಬಜ. ಬಾಬು ತಿಳಿಸ್ತಿದ್ದಾರೆ, ನೀವು ಬರುವಾಗ ಶರೀರ ಇಲ್ಲದೆ ಬಂದ್ರಿ, ಈಗ ಹೋಗುವಾಗ ಶರೀರ ಇಲ್ಲದೆ ಹೋಗ್ಬೇಕು. ಇಲ್ಲಿ ಬಂದ ಮೇಲೆ ನಾವು ಶರೀರ ಧಾರಣೆ ಮಾಡಿ ಪಾತ್ರ ಮಾಡ್ತೀವಿ. ಈಗ ಜೀವಂತವಾಗಿ ಸಾಯಬೇಕು ಅಂದ್ರೆ ಎಲ್ಲವನ್ನು ಮರೆಯಬೇಕಾಗಿದೆ. ಪರಂಧಾಮದಿಂದ ಕೆಳಗೆ ಬರುವ ನಮಗೆ ಯಾವ ನೆನಪುಗಳು ಇರಲಿಲ್ಲ. ಯಾವ ವಸ್ತು, ವ್ಯಕ್ತಿ, ವೈಭವದ ನೆನಪಿರ್ಲಿಲ್ಲ. ಈಗ ಮತ್ತೆ ವಾಪಸ್ ಹೋಗ್ಬೇಕಾದ್ರೂ ಸಹ ಅದೇ ರೀತಿ ನಾವೆಲ್ಲವನ್ನು ಮರಿಬೇಕಾಗ್ತದೆ. ಬಾಬಾ ಬಂದು ಸಾಯುವುದನ್ನು ಕಲಿಸ್ಕೊಡ್ತಾರೆ. कहते हैं अपने बाप को अपने घर को याद करो, वो पुरुषार्थ करो, योग में रहने से पाप नाश होगा. ಹೇಳ್ತಾರೆ ಬಾಬಾ, ನಿಮ್ಮ ತಂದೆಯಾದಂಥ ನನ್ನನ್ನು ಹಾಗೂ ನಿಮ್ಮ ಮನೆಯನ್ನು ನೆನಪು ಮಾಡಿ, ಬಹಳಷ್ಟು ಪುರುಷಾರ್ಥ ಮಾಡಿ
ಯೋಗದಲ್ಲಿರೋದ್ರಿಂದ ಪಾಪನಾಶ ಆಗ್ತದೆ. फिर आत्मा तमो प्रधान से सतो प्रधान बन जाएंगे। इसलिए बाप राय देते, कल पहले भी कहा था कि देह के सब संबंध छोड़ मामेकम याद करो. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಬಿಡ್ತದೆ. ಆದ್ದರಿಂದ ತಂದೆ ಡೈರೆಕ್ಷನ್ ಕೊಡ್ತಾರೆ. ಕಲ್ಪದ ಹಿಂದೆನೂ ನಾನು ಹೇಳಿದ್ದೆ, ದೇಹದ ಎಲ್ಲಾ ಸಂಬಂಧವನ್ನು ತೊರೆದು ಮಾಮೇಕ ನನ್ನೊಬ್ಬನನ್ನೇ ನೆನಪು ಮಾಡಿ, ಸಬ್ಕಾ ಏಕ್ ಬಾಪ್ ತೋ ವಾ ಹೇನ, ಎಲ್ಲರಿಗೂ ತಂದೆ ಅವರೊಬ್ಬರೇ ತಾನೆ. ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಮಕ್ಕಳೇ ಈ ಜ್ಞಾನವನ್ನು ತಗೊಳ್ತೀರಿ. शिव बाबा के बच्चे तो होगी, यह तो सबको निश्चय है. हम भगवान के बच्चे हैं, परंतु उनके नाम रूप देश काल को भूलने के कारण भगवान से किसका भी इतना लव नहीं रहता, किसको दोष नहीं देते. यह भी ड्रामा में नोंद है. ಬಾಬಾ ತಿಳಿಸ್ತಾರೆ, ನೀವು ಶಿವ ತಂದೆ ಮಕ್ಕಳಂತೂ ಹೌದು, ಇದನ್ನು ಎಲ್ಲರಿಗೂ ನಿಶ್ಚಯ ಇದೆ, ನಾವು ಭಗವಂತನ ಮಕ್ಕಳು. ಆದರೆ ಆ ಭಗವಂತನ ನಾಮ ರೂಪ ದೇಶ ಕಾಲವನ್ನು ಮರೆತಿರುವ ಕಾರಣ ಭಗವಂತನ ಜೊತೆ ಅಷ್ಟು ಪ್ರೀತಿ ಇಲ್ಲ. ಇದನ್ನೂ ಸಹ ಯಾರ ದೋಷ ಅಂತಾನು ಹೇಳಲಿಕ್ಕಾಗೋದಿಲ್ಲ. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. बाप समझाते हैं कि तुम आत्मा कितनी छोटी बिंदी हो, उसमें 84 जन्मों का पार्ट नोंदा हुआ है. इतना वंडर है, आत्मा कैसे शरीर लेकर पार्ट बजाती. अभी तुमको बेहद के पार्ट का पता पड़ा है. यह ज्ञान और कोई को नहीं है. तुम भी देहाभिमानी थे, अभी कितने पलट काया है. ಬಾಬಾ ತಿಳಿಸ್ತಿದ್ದಾರೆ, ನೀವಾತ್ಮರು ಎಷ್ಟು ಚಿಕ್ಕ ಬಿಂದು ಆಗಿದ್ದೀರಿ. ಅದರಲ್ಲಿ 84 ಜನ್ಮಗಳ ಪಾತ್ರ ಫಿಕ್ಸ್ ಆಗ್ಬಿಟ್ಟಿದೆ. ಇದು ಎಷ್ಟು ಅದ್ಭುತವಾಗಿದೆ. ಆತ್ಮ ಹೇಗೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಮಾಡುತ್ತದೆ. ಈಗ ನಿಮಗೆ ಬೇಹದ್ದಿನ ಪಾತ್ರದ ಬಗ್ಗೆ ಗೊತ್ತಾಗಿದೆ. ಈ ಜ್ಞಾನ ಮತ್ತಾರಿಗೂ ಇಲ್ಲ. ನೀವು ಸಹ ದೇಹಾಭಿಮಾನಿಗಳಾಗಿದ್ರಿ, ಈಗ ಎಷ್ಟೊಂದು ಪರಿವರ್ತನೆಯಾಗಿದ್ದೀರಿ. ಅದು ಸಹ ಪ್ರತಿಯೊಬ್ಬರ ಅದೃಷ್ಟದ ಮೇಲಿದೆ. वह भी हर एक की तकदीर पर है. कल पहले वाली तकदीर का अब साक्षात्कार हो रहा है. दुनिया में कितने ढेर मनुष्य है, हर एक की अपनी तकदीर है. ಜಗತ್ತಲ್ಲಿ ಎಷ್ಟು ಮನುಷ್ಯರಿದ್ದರೂ ಪ್ರತಿಯೊಬ್ಬರದು ಅದೃಷ್ಟ ಬೇರೆ ಬೇರೆನೇ ಆಗಿದೆ. ಕಲ್ಪದ ಹಿಂದಿನ ಅದೃಷ್ಟದ ಸಾಕ್ಷಾತ್ಕಾರವೂ ಈಗ ಆಗ್ತಿದೆ. जैसा जैसा जिसने कर्म किया है उस अनुसार दुखी सुखी सौकार गरीब बनते हैं. बनती तो आत्मा है. आत्मा कैसे सुख में आती है फिर दुख में आती है, यह बाप पेट समझाते हैं. ಯಾರು ಎಂತಹ ಕರ್ಮ ಮಾಡುತ್ತಾರೋ ಅದಕ್ಕೆ ತಕ್ಕಂತೆ ದುಃಖಿ ಸುಖಿ ಬಡವ ಸೌಕಾರ ಆಗ್ತಾನೆ. ಆತ್ಮವೇ ಆಗ್ತದೆ. ಆತ್ಮ ಹೇಗೆ ಸುಖದಲ್ಲಿ ಬರ್ತದೆ ನಂತರ ದುಃಖದಲ್ಲಿ ಬರ್ತದೆ ಅನ್ನೋದು ಸಹ ಬಾಬಾನೇ ತಿಳಿಸಿದ್ದಾರೆ. तमो प्रधान से सतो प्रधान बनने का अकल बाप ही सिखलाते हैं. कल पहले मुआफिक. ಕಲ್ಪದ ಇಂದಿನ ತರ ಶಿವಬಾಬಾ ನಮಗೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುವಂತಹ ಬುದ್ಧಿವಂತಿಕೆಯನ್ನು ಕಲಿಸ್ತಾರೆ. जितना जिसने अकल पाया उतना ही अब पा रहे. ಯಾರೆಷ್ಟು ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೋ ಅಷ್ಟೇ ಈಗೂ ಪಡ್ಕೊಳ್ತಾರೆ. पिछाड़ी तक हर एक की तकदीर को समझ जाएंगे. ಅಂತಿಮದಲ್ಲಿ ಪ್ರತಿಯೊಬ್ಬರ ಅದೃಷ್ಟ ತಿಳಿದು ಬರುತ್ತದೆ. ನಂತರ ಕಲ್ಪಕಲ್ಪವು ಅದೇ ರೀತಿ ಪ್ರತಿಯೊಬ್ಬರ ಅದೃಷ್ಟ ಇರ್ತದೆ ಎಂದು ಹೇಳ್ತಾರೆ ಬಾಬಾ. जो अच्छा योग युक्त ज्ञान युक्त होगा वह सर्विस भी करता रहेगा. पढ़ाई में सदैव उन्नति होती रहती है. कोई बच्चे जल्दी उन्नति को पा लेते, कोई बहुत माता कपाते. ಯಾರು ಒಳ್ಳೆ ಯೋಗಯುಕ್ತ ಜ್ಞಾನಯುಕ್ತರಾಗಿರ್ತಾರೋ ಅವರು ಸರ್ವೀಸ್ ಅನ್ನು ಮಾಡುತ್ತಾ ಇರ್ತಾರೆ. ಈ ಶಿಕ್ಷಣದಲ್ಲಿ ಸದಾ ಉನ್ನತಿಯಾಗ್ತಾ ಇರ್ತದೆ.
ಕೆಲವು ಮಕ್ಕಳು ಬಹಳ ಬೇಗ ಉನ್ನತಿಯನ್ನು ಪಡ್ಕೊಳ್ತಾರೆ, ಇನ್ನು ಕೆಲವರು ಬಹಳ ತಲೆಕೆಡಿಸಿಕೊಳ್ಳುತ್ತಾರೆ. यहाँ भी ऐसे है, कल पहले मुआफिक जो उन्नति करते वह छिप नहीं सकते. ಇಲ್ಲೇನೋ ಅಷ್ಟೇ ಅಂತಾರೆ ಬಾಬಾ. ಕಲ್ಪದ ಹಿಂದಿನ ತರ ಯಾರ್ಯಾರು ಉನ್ನತಿ ಮಾಡ್ಕೊಳ್ಳೋರಿದ್ದಾರೋ ಅವರನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. बाप तो जानते हैं ना, सबका कनेक्शन ಶಿವ ಬಾಬಾ ಸೇ है. ಬಾಬನಿಗಂತೂ ಗೊತ್ತಾಗ್ತದಲ್ಲ, ಎಲ್ಲರ ಸಂಬಂಧ ಶಿವಬಾಬನ ಜೊತೆಗಿದೆ. यह भी बच्चों की एक्ट देखते समझ जाते तो वह भी देखते हैं. ಇವರು ಸಹ ಮಕ್ಕಳ ಚಲನೆಯನ್ನು ನೋಡ್ತಾ ತಿಳ್ಕೊಳ್ತಾರೆ ಮತ್ತು ಶಿವಬಾಬನೂ ಸಹ ನೋಡ್ತಿರ್ತಾರೆ. ಬಲೆ ಬ್ರಹ್ಮ ತಂದೆಯಿಂದ ಮುಚ್ಚಿಡಬಹುದು, ಆದರೆ ಶಿವ ತಂದೆಯಿಂದ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನಿಂದ ಮುಚ್ಚಿಡಲಾಗುವುದಿಲ್ಲ ಅಂದ ಮೇಲೆ ಜ್ಞಾನ ಮಾರ್ಗದಲ್ಲಿ ಇದು ಹೇಗೆ ಸಾಧ್ಯ? बाप समझाते रहते हैं, पढ़ाई तो बहुत सहज है, कर्म भी करना है, रहना भी मित्र संबंधियों के पास पुरानी दुनिया में, वहां रहकर मेहनत करनी है. ಬಾಬರು ತಿಳಿಸಿದರೆ ಶಿಕ್ಷಣ ಬಹಳ ಸಹಜವಾಗಿದೆ, ಕರ್ಮವನ್ನು ಮಾಡಲೇಬೇಕು, ಮಿತ್ರ ಸಂಬಂಧಿಕರ ಜೊತೆ ಹಳೆ ಜಗತ್ತಲ್ಲೇ ಇರಬೇಕಾಗ್ತದೆ, ಅಲ್ಲಿದ್ದೇ ಪರಿಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. ಬಾಬರ್ ಹೇಳ್ತಾರೆ, ಬಲ್ ಬೀಲ್ ಬಾಹರ್ ಕಾ ರಹನೆ ವಾಲಾ ತಾ ಲೇಕಿನ್ ಅಭ್ಯಾಸ್ ಸೆ ವಹ ಅರ್ಜುನ್ ಸೆ ಭಿ ತೀರ್ ಚಲಾನೆ ಮೇ ಹೋಶಿಯಾರ್ ಹೋ ಗಯಾ. ಯಾವ ರೀತಿ ಏಕಲವ್ಯನು ಹೊರಗಡೆ ಇದ್ರೂ ಸಹ ಅಭ್ಯಾಸದಿಂದ ಅರ್ಜುನನ್ಗಿಂತಲೂ ಬಾಣ ಹೊಡೆಯೋದ್ರಲ್ಲಿ ಬಹಳ ಬುದ್ಧಿವಂತನಾಗಿ ಬಿಟ್ಟ. ಅದೇ ರೀತಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಇರಬೇಕಾಗಿದೆ. ಇದನ್ನೂ ಸಹ ನೀವು ದೃಷ್ಟಾಂತವನ್ನು ನೋಡ್ತಿದ್ದೀರಿ. ಬಾಬರು ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಬಹಳ ಒಳ್ಳೆ ಸೇವೆ ಮಾಡ್ತೀರಿ ಅಂದ್ರೆ ಅವರು ಹೆಚ್ಚು ವೃದ್ಧಿಯನ್ನು ಹೊಂದುತ್ತಾ ಇರ್ತಾರೆ. ಆದರೆ ಮುಂದೆ ಹೋಗಲು ಲಗನ್ ಇದ್ದಾಗ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಮನೆಯಲ್ಲಿದ್ದು ಪುರುಷಾರ್ಥ ಮಾಡೋರು ಸಹ ತೀಕ್ಷ್ಣ ಆಗ್ಬೋದು, ಆದ್ರೆ ಬಹಳಷ್ಟು ಲಗನ್ ಇರ್ಬೇಕು, ತಂದೆ ಮೇಲೆ ಅತ್ಯಂತ ಪ್ರೀತಿ ಇರ್ಬೇಕು. गृहस्थ व्यवहार में रहते भी मेहनत तो करना है. यहाँ रहने वालों को भी माया छोड़ती नहीं. ऐसे नहीं कि बाबा के पास आने से छुट जाते. ಇಲ್ಲಿರುವವರನ್ನೂ ಸಹ ಮಾಯೆ ಏನ್ ಬಿಡೋದಿಲ್ಲ. ತಂದೆ ಹತ್ತಿರ ಬಂದ್ಬಿಟ್ಟಿವೆ ಅಂತಂದ್ರೆ ಎಲ್ಲದರಿಂದ ಮುಕ್ತರಾಗಿ ಬಿಡ್ತಾರೆ ಅಂತಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥದಿಂದಲೇ ಮುಂದೆ ಹೋಗ್ಬೇಕಾಗಿದೆ. ಗೃಹಸ್ಥದಲ್ಲಿದ್ರೂ ಸಹ ಒಳ್ಳೆ ಸಾಹಸವನ್ನು ತೋರಿಸಬೇಕು. ಅಂತವರಿಗೇನೆ ಮಹಾವೀರರೆಂದು ಹೇಳಲಾಗ್ತದೆ. ಯಾರು ಬೇಕಾದರೂ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನಿದ್ದು ತೋರಿಸಿರಿ. कहेंगे कि बाबा आपने तो छोड़ा है. बाबा कहते हमने कहाँ छोड़ा, मुझे ही छोड़कर गए हैं. ಬಾಬಾ ತಾವಂತೂ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಮಕ್ಕಳು. ಬಾಬಾ ಹೇಳ್ತಾರೆ, ನಾನೆಲ್ಲಿ ಬಿಟ್ಟಿದ್ದೇನೆ, ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಬಾಬಾ ಅಂತೂ ಯಾರನ್ನೂ ಬಿಟ್ಟು ಬರಲಿಲ್ಲ. ಮನೆಗೆ ಇನ್ನೂ ಹೆಚ್ಚು ಮಕ್ಕಳು ಬಂದುಬಿಟ್ಟರು. ಬಾಕಿ ಕನ್ಯರಿಗಾಗಿ ತಂದೆ ಹೇಳ್ತಾರೆ, ನೀವು ಈಶ್ವರ್ಯ ಸೇವೆ ಮಾಡಿ. ಅವರು ತಂದೆಯಾಗಿದ್ದಾರೆ. ಕುಮಾರರು ಸಹ ಆದಿಯಲ್ಲಿ ಅನೇಕರು ಬಂದರು, ಆದರೆ ನಡೆಯಲಾಗಲಿಲ್ಲ. ಕನ್ಯೆಯರು ಬಹಳ ಚೆನ್ನಾಗಿ ನಿಲ್ಲುತ್ತಾರೆ. ಕನ್ಯೆ 100 ಮಂದಿ ಬ್ರಾಹ್ಮಣರಿಗಿಂತಲೂ ಉತ್ತಮ ಎಂದು ಹೇಳುತ್ತಾರೆ. ಅಂದಮೇಲೆ ಯಾರು 21 ಕುಲದ ಉದ್ಧಾರ ಮಾಡ್ತಾರೋ, ಜ್ಞಾನದ ಬಾಣ ಹೊಡೆಯುವರೋ ಅವರೇ ಕನ್ಯರು. ಬಾಕಿ ಯಾರು ಗೃಹಸ್ಥಲಿರ್ತಾರೋ ಅವರೂ ಸಹ ಬೀಕೆ. ಮುಂದೆ ಹೋದಂತೆ ಅವರ ಬಂಧನವೂ ಸಮಾಪ್ತಿಯಾಗ್ತದೆ. ಆದರೆ ಸೇವೆಯಂತೂ ಮಾಡಬೇಕಲ್ವಾ?
ಕೆಲವರು ಸರ್ವಿಸ್ ಮಾಡೋ ಮಕ್ಕಳು ಬಾಪ್ ದಾದಾರವರ ಹೃದಯವನ್ನೇರ್ತಾರೆ. ಅವರು ಸಾವಿರಾರು ಮಂದಿಯ ಕಲ್ಯಾಣ ಮಾಡ್ತಿದ್ದಾರೆ ಅಂದಾಗ ಇಂತಹ ಸೇವಾದಾರಿ ಮಕ್ಕಳಿಗೆ ಆಶೀರ್ವಾದನೂ ಸಿಗ್ತದೆ. ಅವರು ತಂದೆ ಹೃದಯದಲ್ಲಿರ್ತಾರೆ. ಯಾರು ತಂದೆ ಹೃದಯದಲ್ಲಿರ್ತಾರೋ ಅವರೇ ನಾಳೆ ಸಿಂಹಾಸನದ ಮೇಲೂ ಕುಳಿತುಕೊಳ್ತಾರೆ. ಬಾಬಾ ತಿಳಿಸ್ತಿದ್ದಾರೆ, आपस में मिलकर युक्ति रचते रहो, सबको मार्ग दिखाने चित्र भी बनते रहते हैं. यह सब प्रैक्टिकल बातें हैं. ಪರಸ್ಪರ ಸೇರಿ ಎಲ್ಲರಿಗೆ ಮಾರ್ಗವನ್ನು ತೋರಿಸುವ ಯುಕ್ತಿಯನ್ನು ರಚಿಸ್ತಾ ಇರಿ. ಚಿತ್ರಗಳು ಸಹ ತಯಾರಾಗ್ತಾ ಇರ್ತದೆ. ಹೊಸ ಪ್ರಾಕ್ಟಿಕಲ್ ಬಾತೆ ಇವೆಲ್ಲ ಪ್ರಾಕ್ಟಿಕಲ್ ಮಾತುಗಳಾಗಿವೆ. अभी तुम समझाते हो कि परमपिता परमात्मा निराकार है, वह भी बिंदी है, परंतु वह नॉलेजफुल पतित पावन है, आत्मा भी बिंदी. ಈಗ ನೀವು ತಿಳಿಸ್ತೀರಿ ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾನೆ, ಅವನು ಸಹ ಬಿಂದು, ಆದರೆ ಅವನು ನಾಲೆಜ್ಫುಲ್ ಪತಿತ ಪಾವನ, ಆತ್ಮನು ಬಿಂದು. बच्चा फिर भी छोटा होता, बाप और बच्चे में फर्क तो होता है. ಮಕ್ಕಳಾದವರು ಚಿಕ್ಕವರಾಗಿರ್ತಾರೆ, ತಂದೆ ಮತ್ತು ಮಕ್ಕಳಲ್ಲಿ ವ್ಯತ್ಯಾಸ ಅಂತೂ ಇರ್ತದೆ ತಾನೆ. ಆಜ್ಕಲ್ ತೋ 15-16 ವರ್ಷ ವಾಲೆ ಬಿ ಬಾಪ್ ಬನ್ ಜಾತೆ ಹೈ. ಇತ್ತೀಚೆಗೆ 15-16 ವರ್ಷದವರು ಸಹ ತಂದೆಯಾಗ್ಬಿಡ್ತಾರೆ ಅಂದಾಗ ಅವರ ಮಕ್ಕಳು ಅವರಿಗಿಂತಲೂ ಚಿಕ್ಕವರೇ ಆಗಿರ್ತಾರೆ ತಾನೆ. यहाँ वंडर देखो, बाप भी आत्मा, बच्चा भी आत्मा. वह है सुप्रीम आत्मा, नॉलेजफुल. बाकी सब अपनी पढ़ाई अनुसार नीचे व ऊंच पद पाते हैं. सारा मदार है पढ़ाई पर. अच्छा कर्म करने से ऊंच पद पा लेते. ಬಾಬು ತಿಳಿಸ್ತಿದ್ದಾರೆ, ಆಶ್ಚರ್ಯ ನೋಡಿ, ತಂದೆನೂ ಆತ್ಮ, ಮಕ್ಕಳು ಆತ್ಮ. ಅವರು ಸುಪ್ರೀಂ, ನಾಲೆಜ್ಫುಲ್. ಬಾಕಿ ಎಲ್ಲರೂ ತಮ್ಮ ಶಿಕ್ಷಣಕ್ಕೆ ತಕ್ಕಂತೆ ಕನಿಷ್ಠ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಒಳ್ಳೆ ಕರ್ಮ ಮಾಡೋದ್ರಿಂದ ಒಳ್ಳೆ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ. अभी तुम बच्चों को सृष्टि के आदि मध्य अंत का ज्ञान है. स्वर्ग में सिर्फ भारत ही था और कोई खंड नहीं था. तो छोटी न्यू इंडिया में अपना ಸ್ವರ್ಗ ದಿಕ್ಕಾಯ್. ಸ್ವರ್ಗದಲ್ಲಿ ಕೇವಲ ಭಾರತನೇ ಇತ್ತು, ಬೇರೆ ಯಾವ ಖಂಡ ಇರಲಿಲ್ಲ. ಆದ್ದರಿಂದ ಚಿಕ್ಕದಾದ ನವಭಾರತದಲ್ಲಿ ನಮ್ಮ ಸ್ವರ್ಗವನ್ನು ತೋರಿಸ್ತೇವೆ. ಜೈಸೆ ದ್ವಾರಕಾ ನಾಮ್ ನಹಿ. ಆದ್ದರಿಂದ ಚಿಕ್ಕದಾದ ನವಭಾರತದಲ್ಲಿ ತಮ್ಮ ಸ್ವರ್ಗವನ್ನು ತೋರಿಸ್ರಿ ಅಂತಾರೆ ಬಾಬಾ. जैसे द्वारका नाम नहीं, लक्ष्मी नारायण की डायनेस्टिक राज्य लिखना चाहिए. बुद्धि भी कहते हैं सतयुग में पहले डीटी डायनेस्टी का राज्य होगा. उनके गांव होंगे, छोटे छोटे इलाके होंगे. यह भी विचार सागर मंथन करना है. साथ साथ शिव बाबा से बुद्धि का योग भी लगाना है. ಹೇಗೆ ದ್ವಾರಕಾ ಹೆಸರಲ್ಲ, ಲಕ್ಷ್ಮೀನಾರಾಯಣರ ವಂಶಾವಳಿಯ ರಾಜ್ಯವೆಂದು ಬರೆಯಬೇಕು. ಬುದ್ಧಿ ಹೇಳುತ್ತದೆ ಸತ್ಯುಗದಲ್ಲಿ ಮೊದಲು ದೈವಿ ಪರಿವಾರದ ರಾಜ್ಯವಿರ್ತದೆ. ಅವರ ಗ್ರಾಮಗಳಿರ್ತವೆ, ಚಿಕ್ಕ ಚಿಕ್ಕ ಶಾಖೆಗಳು ಇರ್ತವೆ. ಇದನ್ನು ವಿಚಾರ ಸಾಗರ ಮಂಥನ ಮಾಡಿ ಜೊತೆ ಜೊತೆಗೆ ಶಿವಬಾಬನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ನಾವು ನೆನಪಿನಿಂದಲೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ತೇವೆ, ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗ್ತದೆ. ಇದರಲ್ಲೇ ಎಲ್ಲ ಪರಿಶ್ರಮ ಇದೆ. कईयों की बुद्धि बाहर में धक्का खाती रहती है. यहाँ बैठे भी सारा समय याद में नहीं रह सकते हैं. बुद्धि और तरफ चली जाएगी. ಎಷ್ಟೋ ಜನರ ಬುದ್ಧಿ ಇಲ್ಲಿ ಕೂತ್ಕೊಂಡಿದ್ರೂ ಸಹ ಪೂರ್ಣ ಸಮಯ ನೆನಪಲ್ಲಿರೋದಿಲ್ಲ. ಬುದ್ಧಿ ಅತ್ತ ಇತ್ತ ಹೋಗ್ತಾ ಇರ್ತದೆ, ಹೊರಗಡೆ ಅಲೆದಾಡ್ತಾ ಇರ್ತದೆ. भक्ति मार्ग में भी ऐसा होता है. श्री कृष्ण की भक्ति करते करते बुद्धि और तरफ चली जाती.
नवदा भक्ति वाले दीदर के लिए बहुत मेहनत करते हैं। कितने घंटे बैठ जाते हैं कि कृष्ण के सिवाय और कोई याद ना आए। बहुत मेहनत है। ಭಕ್ತಿ ಮಾರ್ಗದಲ್ಲಿಯೂ ಇದೇ ರೀತಿ ಆಗ್ತದೆ. ಶ್ರೀಕೃಷ್ಣನ ಭಕ್ತಿ ಮಾಡ್ತಾ ಮಾಡ್ತಾ ಬುದ್ಧಿ ಇನ್ನೊಂದು ಕಡೆ ಹೋಗ್ಬಿಡ್ತದೆ. ನವದಾ ಭಕ್ತಿ ಮಾಡೋರು ಸಾಕ್ಷಾತ್ಕಾರಕ್ಕಾಗಿ ಬಹಳ ಪರಿಶ್ರಮ ಪಡ್ತಾರೆ. ಕೃಷ್ಣನ ವಿನಃ ಮತ್ತಾರೂ ನೆನಪಿಗೆ ಬರಬಾರ್ದು ಅಂತ ಎಷ್ಟು ಗಂಟೆವರೆಗೆ ಕುಳಿತುಕೊಳ್ತಾರೆ. ಬಹಳ ಪರಿಶ್ರಮ ಇದೆ. इसमें 8 की और 16,108 की फिर से माला होती है। वह तो लाखों की माला भी दिखाते, लेकिन ज्ञान मार्ग की माला बहुत कीमती है. ಇದರಲ್ಲಿ 8ರ ಮಾಲೆ ಮತ್ತು 16,108ರ ಮಾಲೆ ಆಗ್ತದೆ. ಅವರಂತೂ ಲಕ್ಷಾಂತರ ಮಣಿಗಳ ಮಾಲೆಯನ್ನು ತೋರಿಸ್ತಾರೆ. ಆದರೆ ಜ್ಞಾನ ಮಾರ್ಗದ ಮಾಲೆ ಬಹಳ ಅಮೂಲ್ಯವಾಗಿದೆ. ಭಕ್ತಿ ಮಾರ್ಗದ್ದು ಸಸ್ತ ಆಗಿದೆ. ಯಾಕೆಂದ್ರೆ ಇಲ್ಲಿ ಆತ್ಮಿಕ ಪರಿಶ್ರಮ ಇದೆ. कृष्ण को देख खुशी वो डांस करते. भक्ति और ज्ञान में रात दिन का फर्क है. तुम्हें यह नहीं समझाया जाता कि कृष्ण को याद करने से कट निकलेंगे. ಕೃಷ್ಣನ್ ನೋಡಿ ಬಹಳ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಭಕ್ತಿ ಮತ್ತು ಜ್ಞಾನದಲ್ಲಿ ಹಗಲು ರಾತ್ರಿ ವ್ಯತ್ಯಾಸ ಇದೆ. ಇದನ್ನ ನಿಮಗೆ ಹೇಳೋದಿಲ್ಲ ಕೃಷ್ಣ ನೆನಪು ಮಾಡಿದ್ರೆ ನಿಮ್ಮ ತುಕ್ಕು ಬಿಟ್ಟೋಗ್ತದೆ ಅಂತ. ಇಲ್ಲಿ ತಂದೆ ನೆನಪು ಮಾಡೋದ್ರಿಂದ ಪಾಪನಾಶ ಆಗ್ತದೆ ಅಂತ ಹೇಳಲಾಗ್ತದೆ. तुम बच्चे अभी योग बल से विश्व के मालिक बनते हो. यह किसको स्वप्नों में भी ख्याल नहीं होगा. लक्ष्मी नारायण ने कोई लड़ाई आदि नहीं की. विश्व के मालिक फिर कैसे बने. ನೀವು ಮಕ್ಕಳೀಗ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತಾ ಇದ್ದೀರಿ. ಇದು ಯಾರ ಸ್ವಪ್ನದಲ್ಲೂ ವಿಚಾರದಲ್ಲೂ ಬರುವುದಿಲ್ಲ. ಲಕ್ಷ್ಮೀ ನಾರಾಯಣರು ಯಾವುದೇ ಯುದ್ಧ ಮಾಡಿಲ್ಲ. ಹಾಗಾದ್ರೆ ವಿಶ್ವದ ಮಾಲೀಕತ್ವ ಹೇಗೆ ತಗೊಂಡ್ರು. ಯಹದೋ ತುಂಬ ಬಚ್ಚೆ ಜಾನ್ತೆ. ಮಕ್ಕಳಾದಂತ ನೀವು ತಿಳ್ಕೊಂಡಿದ್ದೀರಿ ಹೇಗ್ ತಗೊಂಡ್ರು. ಯೋಗ ಬಲದಿಂದ ಮತ್ತೆ ನಿಮಗೆ ರಾಜ್ಯ ನಾನು ಕೊಡ್ತಾ ಇದ್ದೀನಿ ಅಂತಾರೆ ಬಾಬಾ. ಆದ್ರೆ ಅದೃಷ್ಟದಲ್ಲಿಲ್ಲ ಅಂದ್ರೆ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಿಸೇಬಲ್ ಬಿ ಬಂತೆ ನಹಿ. ಸೇವಾದಾರಿಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೃಷ್ಟ ಇಲ್ಲ ಅಂದ್ರೆ. बाबा तो डायरेक्शन देते रहते कि ऐसे ऐसे प्रदर्शनी करो. कम से कम 150-200 प्रदर्शनियां एक दिन में हो जाए. गांव गांव में चक्कर लगाओ. ಬಾಬಾರವರ ಡೈರೆಕ್ಷನ್ ಆಗಿದೆ. ಯೋಗ ಬಲದಿಂದ ನಿಮಗೆ ರಾಜ್ಯ ಭಾಗ್ಯ ಸಿಗ್ತದೆ. ಆದರೆ ಅದೃಷ್ಟದಲ್ಲಿಲ್ಲ ಎಂದರೆ ಪುರುಷಾರ್ಥವನ್ನೇ ಮಾಡೋದಿಲ್ಲ, ಸೇವಾದಾರಿಗಳು ಆಗೋದಿಲ್ಲ. ಬಾಬಾ ಇವತ್ತು ಹೀಗೆ ಪ್ರದರ್ಶನೆ ಮಾಡ್ರಿ ಎಂದು ಸಲಹೆ ಕೊಡ್ತಾ ಇದ್ದಾರೆ. ಕೊನೆ ಪಕ್ಷ ಅಟ್ಲೀಸ್ಟ್ 150-200 ಪ್ರದರ್ಶನಿಗಳನ್ನು ಒಂದೇ ದಿನದಲ್ಲಿ ಇಡಬೇಕು. ಹಳ್ಳಿಗಳಲ್ಲೂ ಸುತ್ತಾಡಿ. ಎಷ್ಟು ಸೇವಾ ಕೇಂದ್ರಗಳಿದೆನೋ ಅಷ್ಟು ಪ್ರದರ್ಶನಿಗಳು. ಒಂದೊಂದು ಸೇವಾ ಕೇಂದ್ರದಲ್ಲಿ ಸೆಂಟರ್ಗಳಲ್ಲಿ ಪ್ರದರ್ಶನಿ ನೆಟ್ಟಾಗ ತಿಳಿಸ್ಲಿಕ್ಕೆ ಸಹಜ ಆಗ್ತದೆ. सेंटर्स भी दिन प्रतिदिन बड़े होते जाएंगे. जो चित्र आदि भी रख सके. चित्रों की भी इन्वेंशन निकलती रहती है. वैकुंठ का चित्र खूबसूरत महलों आदि के भारत का बनाना चाहिए. आगे चल समझाने के लिए अच्छे अच्छे चित्र निकलते जाएंगे. ದಿನ ಪ್ರತಿದಿನ ಸೇವಾ ಕೇಂದ್ರಗಳು ದೊಡ್ಡದಾಗುತ್ತಾ ಹೋಗ್ತದೆ. ಅದರಲ್ಲಿ ಚಿತ್ರ ಇತ್ಯಾದಿಗಳನ್ನು ಹಾಕಬೇಕು. ಚಿತ್ರಗಳ ಅನ್ವೇಷಣೆಯೂ ಸಹ ನಡೀತಾ ಇರ್ತದೆ. ವೈಕುಂಠದ ಚಿತ್ರವನ್ನು ಬಹಳ ಸುಂದರ ಮಹಲ್ಗಳಿಂದ ಕೂಡಿರುವ ಭಾರತದ ದೃಶ್ಯ ಮಾಡಿಸ್ಬೇಕು ಅಂತಾರೆ ಬಾಬಾ. ಮುಂದೆ ಹೋದಂತೆ ತಿಳಿಸೋದಕ್ಕಾಗಿ ಬಹಳ ಒಳ್ಳೊಳ್ಳೆ ಚಿತ್ರಗಳು ಸಹ ತಯಾರಾಗ್ತಾ ಹೋಗ್ತದೆ. ವಾನಪ್ರಸ್ಥ अवस्था वाले घूमते फिरते भी सर्विस करते रहे. जिनका भाग्य उदय होगा वा निकलेंगे. ವಾನಪ್ರಸ್ಥ ಸ್ಥಿತಿ ಉಳ್ಳವರು ಸಹ ತಿರುಗಾಡ್ತಾ ಇದ್ರು, ಸೇವೆ ಮಾಡ್ತಾ ಇರ್ರಿ. ಆಗ ಯಾರ ಭಾಗ್ಯೋದಯ ಆಗೋದಿದೇನೋ ಅವರು ಬರ್ತಾರೆ. जो बहुतों को सुख देते उनका तो नाम गाया जाता है.
ಯಾರು ಬಹಳಷ್ಟು ಜನರಿಗೆ ಸುಖವನ್ನು ಕೊಡುತ್ತಾರೋ ಅವರದು ಹೆಸರು ಗಾಯನ ಮಾಡಲಾಗ್ತದೆ. अभी सर्व गुणों में संपन्न तो नहीं बने हो, कोई बड़ी अच्छी सर्विस कर रहे हैं, ऐसे ऐसे के नाम सुन बाबा खुश होते हैं. सर्विसेबल बच्चों को देख बाबा खुश होंगे ना. ಈಗ ಸರ್ವಗುಣಗಳಲ್ಲಿ ಸಂಪನ್ನ ಅಂತೂ ಯಾರೂ ಆಗಿಲ್ಲ. ಕೆಲವರಂತೂ ಬಹಳ ಒಳ್ಳೆ ರೀತಿ ಸೇವೆ ಮಾಡ್ತಿದ್ದಾರೆ. ಅಂತವರ ಹೆಸರು ಕೇಳಿ ಬಾಬರಿಗೆ ಖುಷಿ ಆಗ್ತದೆ. ಸೇವಾದಾರಿ ಮಕ್ಕಳನ್ನು ನೋಡಿ ಬಾಬನಿಗೆ ಖುಷಿ ಆಗೋದಿಲ್ವಾ? ಖಂಡಿತ ಆಗ್ತದೆ. अच्छी सर्विस में मेहनत करते रहते, सेंटर्स भी खोलते रहते जिससे हजारों का कल्याण होना है. ಎಷ್ಟೋ ಸೆಂಟರ್ಗಳು ಓಪನ್ ಆಗ್ತಾ ಇರ್ತದೆ, ಅದರಲ್ಲಿ ಸಾವಿರಾರು ಆತ್ಮಗಳ ಕಲ್ಯಾಣನೂ ಆಗ್ತಾ ಇರ್ತದೆ. ಉನ್ಕೆ ದ್ವಾರ ಫಿರ್ ಬಹುತ್ ನಿಕಲ್ತೆ ಜಾಯೆಂಗೆ, ಅವರಿಂದ ಮತ್ತೆ ಎಷ್ಟೋ ಆತ್ಮಗಳು ಹುಟ್ಕೊಳ್ತಾರೆ. संपूर्ण तो कोई नहीं बना, भूले भी कुछ ना कुछ हो जाते हैं, माया छोड़ती नहीं है. जितनी सर्विस कर अपनी उन्नति करेंगे उतना ही दिल पर चढ़ेंगे, उतना ही ऊंच पद पाएंगे. फिर कल्प कल्प ऐसे ही पद होगा. ಸಂಪೂರ್ಣ ಅಂತೂ ಯಾರೂ ಆಗಿಲ್ಲ ಇನ್ನು. ತಪ್ಪುಗಳಂತೂ ಒಂದಲ್ಲ ಒಂದು ಆಗ್ತಾ ಇರ್ತದೆ ಎಲ್ಲರಿಂದಲೂ. ಮಾಯೆ ಯಾರನ್ನೂ ಬಿಡೋದಿಲ್ಲ. ಆದ್ರೂ ಎಷ್ಟು ಸರ್ವಿಸ್ ಮಾಡಿ ನಮ್ಮ ಉನ್ನತಿ ಮಾಡ್ಕೊಳ್ತೀವೋ ಅಷ್ಟು ತಂದೆ ಹೃದಯ ಮೇಲೆ ಇರ್ತೇವೆ, ಅಷ್ಟೇ ಶ್ರೇಷ್ಠ ಪದವಿಯನ್ನೂ ಸಹ ಪಡಿತೇವೆ. ಮತ್ತೆ ಕಲ್ಪಕಲ್ಪವು ಇದೇ ಪದವಿ ಫಿಕ್ಸ್ ಆಗ್ಬಿಡ್ತದೆ. परंतु कितना भी समझाओ तकदीर में नहीं है तो तदबीर करते नहीं. ಆದ್ರೆ ಎಷ್ಟಾದ್ರೂ ತಿಳಿಸಿ ಅದೃಷ್ಟದಲ್ಲಿ ಇಲ್ಲ ಅಂತಂದ್ರೆ ಅಂತವ್ರು ಪುರುಷಾರ್ಥ ಮಾಡೋದೇ ಇಲ್ಲ. आजकल के मनुष्य तो बाप को जानते नहीं, भगवान को याद करते हैं लेकिन जानते नहीं. ಈಗಿನ ಕಾಲದ ಮನುಷ್ಯರಂತೂ ತಂದೆಯನ್ನೇ ತಿಳ್ಕೊಂಡಿಲ್ಲ. ಬಲೆ ಭಗವಂತ ನೆನಪು ಮಾಡಬಹುದು, ಆದ್ರೆ ಅವನ ಪರಿಚಯ ಇಲ್ಲ. ಉನ್ಕಾ ಕಹನಾ ನಹಿ ಮಾನ್ತೆ, ಅವನ ಮಾತುಗಳನ್ನು ಪಾಲಿಸುವುದಿಲ್ಲ. अभी उस बेहद के बाप से तुम्हें सत्युगी स्वराज का वर्षा मिलता है ಸೆಕೆಂಡ್ में. ಈಗ ಆ ಬೇಹದ್ದಿನ ತಂದೆಯಿಂದ ನಮಗೆ ಸತ್ಯುಗಿ ಸ್ವರಾಜ್ಯದ ಆಸ್ತಿ ಸಿಗ್ತದೆ, ಅದು ಸೆಕೆಂಡ್ ನಲ್ಲಿ. शिव बाबा का नाम तो सभी पसंद करते हैं ना. बच्चे जानते हैं कि उस बेहद के बाप से स्वर्ग का वर्षा मिला है. ಶಿವ ಬಾಬನ ಹೆಸರಂತೂ ಎಲ್ಲರೂ ಇಷ್ಟಪಡ್ತಾರಲ್ವಾ. ಮಕ್ಕಳಿಗೆ ಗೊತ್ತಿದೆ ಈ ಬೇಹದ್ದಿನ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ. अच्छा मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗೋಸ್ಕರ ಮೊದಲನೇ ಪಾಯಿಂಟ್, अपनी चलन से बाप का व यज्ञ का नाम बाला करना है. ऐसे कोई कर्म ना हो जो बाप की इज्जत जाए. सर्विस से अपना भाग्य आपे ही बनाना है. ತಮ್ಮ ಚಲನೆಯಿಂದ ತಂದೆ ಹಾಗೂ ಯಜ್ಞದ ಹೆಸರನ್ನು ಪ್ರಖ್ಯಾತಗೊಳಿಸಬೇಕು. ತಂದೆಯ ಗೌರವ ಕಳೆಯುವಂತಹ ಯಾವುದೇ ಕರ್ಮ ಮಾಡಬಾರದು. ಸರ್ವಿಸ್ನಿಂದ ನಮ್ಮ ಭಾಗ್ಯವನ್ನು ನಾವೇ ರೂಪಿಸಿಕೊಳ್ಬೇಕಾಗಿದೆ. ಎರಡನೇ ಪಾಯಿಂಟ್, बाप समान कल्याणकारी बन सर्व की आशीर्वाद ले आगे नंबर लेना है. गृहस्थ व्यवहार में रहा कमल फूल समान रहने की अच्छी बहादुरी दिखानी है. ತಂದೆ ಸಮಾನ ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದಗಳನ್ನು ಪಡೆದುಕೊಂಡು ಮುಂದೆ ಹೋಗಬೇಕಾಗಿದೆ. ಆ ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕಮಲ ಪುಷ್ಪ ಸಮಾನರಾಗಿರುವಂತಹ ಒಳ್ಳೆ ಸಾಹಸವನ್ನು ತೋರಿಸಬೇಕು. वरदान, सहयोग द्वारा स्वयं को सहज योगी बनाने वाले निरंतर योगी भव. ಸಹಯೋಗದ ಮೂಲಕ ಸ್ವಯಂವನ್ನು ಸಹಜ ಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿರಿ.
संगम युग पर बाप का सहयोगी बन जाना यही सहज योगी बनने का विधि है. ನಾವು ಸಹಜ ಯೋಗಿಗಳಾಗಬೇಕಾದ್ರೆ ವಿಧಿ ಸಂಗಮ ಯುಗದಲ್ಲಿ ನಾವು ತಂದೆಗೆ ಸಹಯೋಗಿ ಆಗೋದು. ಇದೇ ವಿಧಿ. जिनका हर संकल्प शब्द और कर्म बाप की व अपने राज्य की स्थापना के कर्तव्य में सहयोगी रहने का है, उसको ज्ञानी योगी तो आत्मा निरंतर सत्य सेवादारी निरंतर सच्चा सेवादारी कहा जाता है. ಯಾರ ಪ್ರತಿ ಸಂಕಲ್ಪ ಶಬ್ದ ಹಾಗೂ ಕರ್ಮ ತಂದೆ ಹಾಗೂ ತಮ್ಮ ರಾಜ್ಯದ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಯಾಗಿರ್ತದೋ ಅವರಿಗೆ ಜ್ಞಾನಿ ಯೋಗಿತ್ವಾತ್ಮ ಹಾಗೂ ನಿರಂತರ ಸತ್ಯ ಸೇವಾದಾರಿ ಅಂತ ಹೇಳಲಾಗ್ತದೆ. ಮನ್ಸೆ ನಹಿ ತೋ ತನ್ಸೆ, ತನ್ಸೆ ನಹಿ ತೋ ದನ್ಸೆ, दनसे भी नहीं तो जिसमें सहयोगी बन सकते हो उसमें सहयोगी बनो, तो यह भी योग है. ಮನಸ್ಸಿಂದ ಒಂದು ವೇಳೆ ಆಗಿಲ್ಲ ಅಂತಂದ್ರೆ ತನುವಿನಿಂದ ಸಹಯೋಗಿ ಆಗ್ರಿ. ತನುವಿನಿಂದ ಸಹಯೋಗ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಧನದಿಂದ ಆಗಿ. ಧನದಿಂದಲೂ ಸಹಯೋಗ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಯಾವುದರಲ್ಲಿ ಸಹಯೋಗಿ ಆಗಬಹುದು ಅದರಲ್ಲಿ ಸಹಯೋಗಿ ಆಗಿರಿ. ಇದು ಸಹ ಯೋಗ ಆಗ್ಬಿಡ್ತದೆ. जब हो ही बाप के तो बाप और आप तीसरा कोई ना हो, इसमें निरंतर योगी बन जाए. ಯಾವಾಗ ನಾವು ತಂದೆ ಮಕ್ಕಳಾಗಿದ್ದೀವಿ ಅಂದ ಮೇಲೆ ತಂದೆ ಮತ್ತು ನಾನು ಮೂರನೆಯವರೇ ಇಲ್ಲ, ಇದರಿಂದ ನಿರಂತರ ಯೋಗಿ ಆಗ್ಬಿಡ್ತೀವಿ. ಸ್ಲೋಗನ್ संगम युग पर सहन करना अर्थात मरना, मरना ही स्वर्ग का राज्य लेना. ಸಂಗಮ ಯುಗದಲ್ಲಿ ಸಹನೆ ಮಾಡುವುದು ಸಾಯುವುದು ಎಂದರೆ ಸ್ವರ್ಗದ ರಾಜ್ಯವನ್ನು ತೆಗೆದುಕೊಳ್ಳುವುದಾಗಿದೆ. ಓಂ ಶಾಂತಿ. ಇಂದಿನ ಸ್ವಮಾನ ನಾನು ಆತ್ಮ ಬಾಬನ ಮಡಿಲಿನಲ್ಲಿ ಸುರಕ್ಷಿತವಾಗಿದ್ದೇನೆ. ಓಂ ಶಾಂತಿ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿವ ತಂದೆಯ ಮಡಿಲಿನಲ್ಲಿ ನಾನಾತ್ಮ ಜ್ಯೋತಿ ಅತ್ಯಂತ ಶ್ರೇಷ್ಠ ಪಾತ್ರವನ್ನು ಸ್ವಯಂ ವಿಶ್ವ ರಚಯಿತನೊಂದಿಗೆ ಮಾಡುತ್ತಿರುವೆ. ಶಿವತಂದೆ ಸೃಷ್ಟಿಯ ಕರ್ತ, ಈ ಸೃಷ್ಟಿಯಲ್ಲಿ ಪ್ರಿನ್ಸಿಪಲ್ ಆಕ್ಟರ್, ಡೈರೆಕ್ಟರ್, ಇವರೊಂದಿಗೆ ನನ್ನ ಪಾತ್ರ. ಹಾಗಾದರೆ ನನ್ನ ಪಾತ್ರಕ್ಕೆ ಅತ್ಯಂತ ಬೆಲೆ ಇದೆ. ನಾನೀಗ ಸಂಗಮಯುಗದಲ್ಲಿ ಪರಮಾತ್ಮನೊಂದಿಗೆ ಪಾತ್ರ ಮಾಡುತ್ತಿದ್ದೇನೆ. ಸಂಗಮಯುಗ ಎಂಬ ವೇದಿಕೆಯ ಮೇಲಿದ್ದೇನೆ. ಜಗತ್ತೇ ನನ್ನನ್ನು ನೋಡುತ್ತಾ ಇದೆ. ಪಾತ್ರಧಾರಿಯಾಗಿರುವಂಥ ನಾನಾತ್ಮ ನನ್ನ ಪ್ರತಿಯೊಂದೊಂದು ಮಾತಿನ ಮೇಲೆ ನನಗೆ ಗಮನ ಇದೆ. ನನ್ನ ಪ್ರತಿಯೊಂದೊಂದು ವರ್ತನೆಯ ಮೇಲೆ ನನಗೆ ಗಮನ ಇದೆ. ನನ್ನ ಪ್ರತಿಯೊಂದೊಂದು ಹಾವ ಭಾವದಲ್ಲಿ ನಾನು ಗಮನ ಕೊಟ್ಟು ಬೆಲೆ ಬರುವಂತೆ ಮಾತನಾಡುತ್ತಿದ್ದೇನೆ. ಬೆಲೆ ಉಳ್ಳಂತಹ ಕರ್ಮವನ್ನು ಮಾಡುತ್ತಿರುವೆ. ಬೆಲೆ ಕಟ್ಟುವಂತಹ ಅತಿ ಶ್ರೇಷ್ಠ ವರ್ತನೆಯನ್ನು ನಾನಿಲ್ಲಿ ತೋರಿಸುತ್ತಿರುವೆ. ನಾನು ಭಾಗ್ಯಶಾಲಿ. ಪರಮಾತ್ಮನೊಂದಿಗೆ ನನ್ನ ಪಾತ್ರ. ಜಗತ್ಪಾಲಕ ಜಗದೀಶ್ವರನೊಂದಿಗೆ ನನ್ನ ಪಾತ್ರ.
ಪರಮಾತ್ಮನ ಸಂಘದಲ್ಲಿ ನಾನಿರುವ ಕಾರಣ ಪರಮಾತ್ಮನ ಎಲ್ಲ ಸಂಸ್ಕಾರ ನನ್ನ ಸಂಸ್ಕಾರವಾಗುತ್ತಿದೆ. ಪರಮಾತ್ಮನ ಒಂದೊಂದು ಕರ್ತವ್ಯವನ್ನು ನಾನು ನನ್ನ ಕರ್ತವ್ಯದಲ್ಲಿ ತಂದುಕೊಳ್ಳುತ್ತಿರುವೆ. ನಾನು ಈ ಸಂಗಮ ಯುಗದಲ್ಲಿ ಸಂಪೂರ್ಣ ಪರಮಾತ್ಮನನ್ನೇ ಅನುಕರಣೆ ಮಾಡುತ್ತಿರುವೆ. ಬುದ್ಧಿಯಲ್ಲಿ ಒಬ್ಬ ಪರಮಾತ್ಮನನ್ನೇ ಸ್ಮರಿಸುತ್ತಾ ಈ ಸಾಕಾರ ಸೃಷ್ಟಿ ರಂಗಮಂಚದ ಮೇಲೆ ನನ್ನೊಂದಿಗೆ ಪಾತ್ರ ಮಾಡುತ್ತಿರುವ ಅನ್ಯ ಪಾತ್ರಧಾರಿಗಳಿಗೆ ಹೃದಯದಿಂದ ನಾನು ಗೌರವವನ್ನು ಕೊಡುತ್ತಿರುವೆ. ಎಲ್ಲರೊಂದಿಗೆ ಪ್ರೀತಿಯ ವ್ಯವಹಾರವನ್ನು ಇಟ್ಟುಕೊಂಡಿರುವೆ. ಎಲ್ಲರ ಆಶೀರ್ವಾದಕ್ಕೆ ನಾನು ಪಾತ್ರನಾಗಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.
ओम शांति, ओम शांति, ओम शांति।